ವೃಷಭ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇದ್ದಿರುತ್ತೆ. ಎರಡನ್ನೂ ಸಪ್ರೇಟ್ ವಿಡಿಯೋ ಮಾಡುವಂತಹ ಒಂದು ಅಭ್ಯಾಸ ಬಲ ನಾವು ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಈ ವಿಡಿಯೋ ನೋಡಿಕೊಂಡು ಏನಾದ್ರು ಕೆಟ್ಟದಾಗಿ ನೆಗೆಟಿವ್ ಕಮೆಂಟ್ಸ್ ಹಾಕ್ತೀರಿ, ನೀವು ಬರೀ ಹೆದರಿಸ್ತೀರಾ ಹಂಗೆ ಹಿಂಗೆ ಅಂತ ಆದರೆ ನೀವು ಕಮೆಂಟ್ ಹಾಕಿ ನಾನು ಏನೂ ಮಾಡೋಕ್ಕಾಗಲ್ಲ. ಶುಭ ವಿಚಾರದ ವಿಡಿಯೋನೂ ಮತ್ತೆ ಬರುತ್ತೆ. ಇದು ಎಚ್ಚರಿಕೆ ವಿಡಿಯೋ ಅಷ್ಟೇ, ಅದು ಪ್ರತಿ ತಿಂಗಳು ಇರುತ್ತೆ. ಅದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಹಾಗೂ ದಯವಿಟ್ಟು ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಜನವರಿ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು, ಅವರಿಗೆ ಏನು ಎಚ್ಚರಿಕೆ ತೆಗೆದುಕೊಳ್ಳಬೇಕು ಗೊತ್ತಾಗಬೇಕು. ಸೊ ದಯವಿಟ್ಟು ಒಂದು ಸಹಾಯ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ವ್ಯಯಾಧಿಪತಿಯಾಗಿರ್ತಕ್ಕಂಥ ಅಂದರೆ ಲಾಸ್ ಮನೆ ಅಧಿಪತಿಯಾಗಿರ್ತಕ್ಕಂತಹ ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಜನವರಿ ತಿಂಗಳಲ್ಲಿ ಮಕರ ರಾಶಿಯಲ್ಲಿ ಇರಲಿದ್ದಾನೆ. ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ. ಸೊ ವ್ಯಯಾಧಿಪತಿ ಪರಮೋಚ್ಚ ಸ್ಥಿತಿ ಅಂದ ತಕ್ಷಣ ಲಾಸ್ ಜಾಸ್ತಿ ಆಗ್ಬಿಡುತ್ತೆ, ಕಳೆದುಕೊಳ್ಳುವಿಕೆ. ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಕಳೆದುಕೊಳ್ಳುವಿಕೆ ತೀರಾ ಜಾಸ್ತಿ ಆಗ್ಬಿಡುತ್ತೆ. ಆ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ದಯವಿಟ್ಟು ಎಚ್ಚರಿಕೆ. ನಿಮ್ಮ ಬಂಗಾರ ಇರಬಹುದು, ಆಸ್ತಿ ಪಾಸ್ತಿಗಳಿರಬಹುದು, ವ್ಯಕ್ತಿಗಳಿರಬಹುದು, ಅವಕಾಶಗಳಿರಬಹುದು, ಅಧಿಕಾರವಿರಬಹುದು, ಏನೇ ನಿಮ್ಮ ಹತ್ರ ಇರುವಂಥದ್ದು ಕಳೆದುಕೊಳ್ಳದಂತೆ, ನೀವು ಅದನ್ನು ಕಳೆದುಕೊಳ್ಳದಂತೆ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ, ಅದರ ಬಗ್ಗೆ ಸರಿಯಾಗಿ ತೀರ್ಮಾನ ತಗೊಳ್ಳಿ. ಏನನ್ನು ನೀವು ಕಳ್ಕೊಳ್ಬಾರ್ದು, ತುಂಬ ಅವಶ್ಯಕ ಇರ್ತಕ್ಕ ಅನಾವಶ್ಯಕ ವಿಚಾರಗಳು ಕಳ್ಕೊಳ್ಳಿ ಪರವಾಗಿಲ್ಲ, ಆದರೆ ನಿಮಗೆ ಅತ್ಯಂತ ಅವಶ್ಯಕದ್ದು ಯಾವುದೂ ಸಹ ಕಳೆದುಕೊಳ್ಳದಂತೆ ನೋಡಿಕೊಳ್ಳಬೇಕು. ಅದಕ್ಕೆ ನಿಮಗೆ ಪೂರಕವಾಗಿ ಒಂದು ಅದ್ಭುತವಾದಂತಹ ಯಂತ್ರವನ್ನು ಸಹ ನಾನು ಕೊಡ್ತಾ ಇದ್ದೇನೆ. ಈ ಯಂತ್ರದ ಬಗ್ಗೆ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಾನು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ ಭಾವನೆಗಳೊಂದಿಗೆ ಆಟವಾಡ್ತಾರೆ. ಅಂದರೆ ಬಹಳಷ್ಟು ಜನ ನಿಮ್ಮ ಭಾವನೆಗಳೊಂದಿಗೆ ಆಟ ಆಡಿ ನಿಮಗೆ ಬೇಸರವನ್ನು ಮೂಡಿಸ್ತಾರೆ ಅಂತ. ಅಂದರೆ ಹೇಳ್ತಾರಲ್ಲ, ಮನುಷ್ಯನ ಭಾವನೆಗಳೊಂದಿಗೆ ಆಟ ಆಡಬಾರ್ದು, ಅವ್ನಿಗೆ ತುಂಬ ದುಃಖ ಆಗುತ್ತೆ. ಅಂದ್ರೆ ನಿಮ್ಮ ಭಾವನೆಗಳು, ನಿಮ್ಮ ಒಂದಿಷ್ಟು ಯೋಚನೆಗಳು ತುಂಬ ದುರುಪಯೋಗ ಪಡಿಸ್ಕೊಳ್ತಾರೆ. ನಿಮ್ಮ ಭಾವನೆಗಳೊಂದಿಗೆ ಆಟ ಆಡ್ತಾರೆ. ನಿಮಗೆ ಅದು ಗೊತ್ತಾಗಿ ತುಂಬ ದುಃಖ ಆಗ್ತದೆ. ಯಾರನ್ನೂ ನಂಬಬಾರ್ದು, ಯಾರಿಗೂ ಗೌರವನೇ ಕೊಡಬಾರ್ದು. ನಾವಾಯ್ತು ನಮ್ಮ ಪಾಡಾಯ್ತು ಬಿಡಬೇಕಪ್ಪ, ಅಷ್ಟು ಬೇಜಾರಾಗ್ತದೆ ನನಗೆ ಅಂತೆಲ್ಲ ನೀವು ಮಾತನಾಡ್ತೀರಿ. ಯಾಕೆಂದರೆ ಅಶಕ್ತರು ಆಗ್ಬಿಡ್ತೀರಿ. ಅವ್ರು ನಿಮ್ಮ ಭಾವನೆಗಳೊಂದಿಗೆ ಆಟ ಆಡಿದ್ರು ಕೂಡ ನೀವೇನೂ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅವ್ರ ಮೇಲೆ. ನಿಮ್ಗೆ ಗೊತ್ತಾಗುತ್ತೆ ನನ್ನ ಭಾವನೆಗಳಿಂದ ಆಟ ಆಡ್ತಾ ಇದ್ದೀರಾ ನೀವು ಅಂಥೇಳಿ. ಬಟ್ ಏನೂ ಮಾಡೋದಕ್ಕಾಗದಂತಹ ಪರಿಸ್ಥಿತಿ ಇರ್ತದೆ. ಬಟ್ ನೀವು ಕೂಡ ಅಷ್ಟೇ ಅದನ್ನು ಸ್ವಲ್ಪ ಈಸಿಯಾಗಿ ತೊಗೊಳ್ಳಿ. ಆಯಿತು, ಅದನ್ನು ಬಿಟ್ಟು ನೀವು ನಿಮ್ಮ ಒಂದು ಜೀವನದ ಪ್ರಧಾನ ಅಂಶಗಳ ಬಗ್ಗೆ ಯೋಚನೆ ಮಾಡಿ. ಇನ್ನೊಂದು ಸಲ ನಂಬುವಂತಹ ತಪ್ಪು ಮಾಡದೆ ಹೋದರೆ ಆಯ್ತು ಅಷ್ಟೇ. ನೀವು ಇಲ್ಲಾಂದರೆ ನಿಮಗೆ ರಕ್ಷಣೆ ಬಹಳ ಮುಖ್ಯವಾಗಿರುತ್ತೆ. ಯಾರ ಕಣ್ಣಿಗೂ ನೀವು ಒಂಥರ ಅಶಕ್ತರ ಥರ ಅಥವಾ ನಿಮ್ಮ ನ್ಯೂಸ್ ಆ್ಯಂಡ್ ಥ್ರೋ ಮಾಡಬಹುದು ಅನ್ನೋ ಥರ ನೀವು ಕಾಣಿಸ್ಲೇಬಾರ್ದು ಯಾರ ಕಣ್ಣಿಗೂ. ನೀವು ತುಂಬ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಿಕ್ಟ್ ಥರ ಕಂಡ್ರೆ ಯಾರು ನಿಮ್ಮ ಸುದ್ದಿಗೆ ಬರಲ್ಲ. ಅದಕ್ಕೆ ಬೇಕಾಗಿರತಕ್ಕಂಥ ವಿಶೇಷವಾದ ಪರಿಹಾರಗಳು, ನಿಮ್ಮ ರಕ್ಷಣೆ ಹಾಗೂ ವಿಶೇಷ ಪ್ರಸಾದ, ಇದೆಲ್ಲದನ್ನು ಸಹ ಈ ವಿಡಿಯೋ ಎಂಡ್ ತನಕ ನೋಡಿ. ಎಂಡಲ್ಲಿ ತಿಳಿಸ್ತೇನೆ ನಾನು ಇದ್ರ ಬಗ್ಗೆ. ಮೂರನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮಗೆ ಇಷ್ಟವಿಲ್ಲದ ಕೆಲಸ ಅಥವಾ ನಿಮಗೆ ಇಷ್ಟವಾಗದ ಕೆಲಸ ಒತ್ತಾಯಪೂರ್ವಕವಾಗಿ ನಿಮ್ಮ ಹತ್ರ ಮಾಡಿಸಲಾಗ್ತದೆ. ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಅದು ಇಷ್ಟ ಇಲ್ಲ ಆ ಕೆಲಸ ಮಾಡೋದು ಅಂತ, ನೀನೇ ಮಾಡಬೇಕು, ಈಗ ಮಾಡಬೇಕಷ್ಟೇ, ಅವೆಲ್ಲ ನಂಗೆ ಗೊತ್ತಿಲ್ಲ, ಮಾಡಲಿಲ್ಲ ಅಂದರೆ ಬೇರೆ ಥರ ಇರುತ್ತೆ ನೋಡಿ ಆಮೇಲೆ ಅನ್ನೋ ಥರ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ನಿಮಗೆ ಒತ್ತಡ ಹೇರಿ ನಿಮ್ಮ ಮೇಲೆ ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸಗಳನ್ನು, ತುಂಬ ಕೆಲಸಗಳನ್ನು ಈ ಒಂದು ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ತುಂಬ ಜಾಸ್ತಿ ಮಾಡಿಸ್ತಾರೆ. ನಿಮಗೆ ಬಹಳ ಬೇಸರ ಆಗುತ್ತೆ. ಇದು ನನಗೆ ಇಷ್ಟ ಇಲ್ದಿರೋ ಕೆಲಸ, ನಿನ್ಗೆ ಗೊತ್ತಿದೆ ನನಗೆ ಮಾಡೋದು ಇಷ್ಟ ಇಲ್ಲ ಅಂತ, ಆದರೂ ಬೇಕು ಅಂತ ನನ್ನ ಹತ್ರ ಮಾಡಿಸ್ತಾ ಇದ್ದೀರಲ್ವಾ ಅಂತೇಳಿ. ಆ ಥರ ಆ ಕೆಲಸ ಮಾಡೋವಂಥ ಜಾಗದಲ್ಲಿರ್ಬೋದು, ನಿಮ್ಮ ಮೇಲಧಿಕಾರಿಗಳಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ನಿಮ್ಮ ಯಾವುದಾದ್ರು ಒಂದು ಲೂಪ್ ಹೋಲ್ ಹಿಡ್ಕೊಂಡು, ಇಲ್ಲ ನಿನ್ಗೆ ಇಷ್ಟ ಆಗೋದು ನಂಗೆ ಗೊತ್ತಿಲ್ಲ, ನೀನು ಮಾಡಬೇಕಷ್ಟೇ ಅಂಥೇಳಿ ನಿಮಗೆ ಇಷ್ಟ ಇಲ್ದಿರೋ ಕೆಲಸಗಳು ನಿಮ್ಮ ಮಾಡಿಸ್ಬೋದು. ನಿಮ್ಮ ಎಲ್ಲಿ ಕೆಲಸ ಮಾಡ್ತಿರೋ, ಉದ್ಯೋಗ ಮಾಡ್ತಿರೋ ಅಲ್ಲಿ, ಮನೆಯಲ್ಲಾಗಿರ್ಬೋದು, ಸ್ನೇಹಿತರ ನಡುವೆ ಆಗಿರಬಹುದು, ವ್ಯವಹಾರಗಳಲ್ಲಾಗಿರ್ಬೋದು, ನಿಮಗೆ ಇಷ್ಟ ಇಲ್ದಿರೋ ಕೆಲಸಗಳನ್ನ ಒತ್ತಾಯಪೂರ್ವಕವಾಗಿ ನಿಮ್ಮ ಕೈಯಲ್ಲಿ ಮಾಡಿಸ್ತಕ್ಕಂಥದ್ದು. ಯಾಕೆಂದರೆ
ನಿಮ್ಮ ಬಗ್ಗೆ ಭಯವಿಲ್ಲ, ನಿಮ್ಮ ಬಗ್ಗೆ ಯಾವುದೇ ಕೇರ್ ಇಲ್ಲ. ಆಮೇಲೆ ನಿಮ್ಮದು ಒಂದು ಏನೋ ನಿಮ್ಮ ಜುಟ್ಟು ಜನಿವಾರ ಅವ್ರು ಇಟ್ಕೊಂಡಿದ್ದಾರೆ ಅನ್ನೋ ಥರ ಆಡ್ತಿರ್ತಾರೆ. ನಿಮಗೊಂದು ಶಕ್ತಿ ಬೇಕು, ಚೈತನ್ಯ ಶಕ್ತಿ ಬೇಕು. ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಶಕ್ತಿ ನಿಮಗೆ ಬಂದರೆ, ನಿಮ್ಮ ಹಣೆ ಮೇಲೆ ಆ ಪ್ರಸಾದ ಇದ್ದರೆ, ನಿಮ್ಮ ಜೇಬ್ನಲ್ಲೋ ನಿಮ್ಮ ಒಟ್ಟಿಗೆ ಆ ವಿಶೇಷವಾದಂತಹ ಪ್ರಸಾದ ಇದ್ದಾಗ ಅದರ ಪವರ್ ಬೇರೆ ಥರ ಇರುತ್ತೆ. ಯಾರು ನಿಮ್ಮನ್ನು ಮುಟ್ಟಕ್ಕೆ ಹೆದರ್ತಾರೆ. ಸೊ ಆ ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ಹೇಳ್ತಾನೆ. 4ನೇ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಯಾವುದು ವಿಚಾರ ಅಂತ ಗೊತ್ತಿಲ್ಲ, ಯಾವುದೋ ಒಂದು ವಿಚಾರದ ಮೇಲೆ ಲೆಕ್ಕ ತಪ್ಪಿ ಖರ್ಚು ಮಾಡಿಬಿಡ್ತೀರಾ ಈ ಒಂದು ಜನವರಿ ತಿಂಗಳಲ್ಲಿ. ಈ ತೆಲುಗುನಲ್ಲಿ ಹೇಳ್ತಾರೆ ವಿಚ್ಚಲ ವಿಡಿಗ ಅಂತ, ಅಂದರೆ ಸಿಕ್ಕಾಪಟ್ಟೆ ಅಂತ. ಹೆಂಗಂದ್ರೆ ಹಂಗೆ ಖರ್ಚು ಮಾಡೋದು. ಅಂದರೆ ನನಗೆ ಅದೊಂದು ವಿಚಾರ ಬಂದರೆ ನಾನು ಲಂಗು ಲಗಾಮಿಲ್ಲದೆ ಖರ್ಚು ಮಾಡಿಬಿಡ್ತೀನಿ ಅಂತ. ಆ ಥರ ನೀವು ವೃಷಭ ರಾಶಿಯವರು ಜನವರಿ ತಿಂಗಳಲ್ಲಿ ಯಾವುದೋ ಒಂದು ವಿಚಾರವಾಗಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಯಾವುದೇ ಲಂಗು ಲಗಾಮಿಲ್ಲದೆ ಖರ್ಚು ಮಾಡಿಬಿಡ್ತೀರಾ ಆ ಒಂದು ವಿಚಾರವಾಗಿ. ಅದರಿಂದ ಲಾಭವಾಗುತ್ತೋ ಇಲ್ಲವೋ ಸಂಬಂಧವೇ ಇಲ್ಲ, ಮಾಡಬೇಕಷ್ಟೇ, ಮಿಕ್ಕಿದ್ದು ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಥರ ಲೆಕ್ಕ ತಪ್ಪಿ ಖರ್ಚು ಮಾಡುವ ಸಾಧ್ಯತೆ ಇದೆ. ಇದನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಳ್ಬಹುದು. ಅಥವಾ ನೀವು ಆ ಥರ ಖರ್ಚು ಮಾಡ್ತಿರೋದು ನೋಡ್ಬಿಟ್ಟು ನಿಮ್ಮ ಹತ್ರ ತುಂಬ ಚೆನ್ನಾಗಿ ದುಡ್ಡಿದೆ ಅಂತ ಅಂದ್ಕೊಂಡು ಬೇರೆಯವ್ರು ನಿಮ್ಮ ಬಗ್ಗೆ ಅಸೂಯೆ ಪಟ್ಟು ಹೊಟ್ಟೆ ಉರಿ ಪಟ್ಕೊಂಡು ನಿಮ್ಮ ಮೇಲೆ ದೃಷ್ಟಿ ಹಾಕ್ಬೋದು, ಮಾಟಮಂತ್ರ ಮಾಡಿಸ್ಬೋದು, ಶತ್ರುತ್ವ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಅದರಿಂದ ಏನೇ ಆಗಲಿ ಎಲ್ಲೋದು ಲಿಮಿಟಲ್ಲಿರಬೇಕು. ನೀವೇನೇ ಖರ್ಚು ಮಾಡಿದ್ರು ಅದು ಲಿಮಿಟಲ್ಲಿ ಖರ್ಚು ಮಾಡಬೇಕು. ಇನ್ನೊಬ್ಬರ ಕಣ್ಣು ಕುಕ್ಕಬಾರ್ದು ಆ ವಿಚಾರವಾಗಿ. ನೆನ್ಪಿಟ್ಕೊಳ್ಳಿ, ಈ ವಿಚಾರವಾಗಿ ಬಹಳ ಮುಖ್ಯವಾಗಿರ್ತದೆ. ಯಾವುದೇ ದೃಷ್ಟಿ ಮಾಟಮಂತ್ರ ಶತ್ರುಬಾಧೆಗೆ ಒಂದು ರಕ್ಷಣೆ ಅನ್ನುವಂಥದ್ದು ನೀವು ಮಾಡ್ಕೊಳ್ಬೇಕಾಗ್ತದೆ. ಅದರದೇ ವಿಶೇಷವಾದ ದೇವತಾರಾಧನೆ, ವಿಶೇಷ ಪ್ರಸಾದಾದಿಗಳನ್ನು ಸಹ ನಾವು ಕೊಡ್ತಾ ಇರತಕ್ಕಂಥದ್ದು. ಇದರ ಬಗ್ಗೆ ವಿಡಿಯೋ ಎಂಡಲ್ಲಿ ಹೇಳ್ತೇನೆ. 5ನೆಯ ಎಚ್ಚರಿಕೆ ವೃಷಭ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ವೃಷಭ ರಾಶಿಯವರು ಈ ಒಂದು ಜನವರಿ ತಿಂಗಳಲ್ಲಿ ಮಾತಾಡಬೇಕಾದ್ರೆ ಬಹಳ ಹುಷಾರಾಗಿ ಮಾತಾಡಬೇಕು. ಮಾತನಾಡುವಾಗ ಅನ್ನೋದಕ್ಕಿಂತ ಮಾತು ಕೊಡುವಾಗ ಅಂತ ಹೇಳ್ತೀನಿ ನಾನು. ಅಂದರೆ ಯಾರಿಗಾರು ಒಂದು ಮಾತು ಕೊಟ್ಬಿಟ್ರಿ ಅಂತಂದರೆ ನೀವು ಬಹಳ ಕಷ್ಟ. ಅಂದರೆ ನೀವು ಸುಮ್ಮನೆ ಮಾತಾಡಿ ಬಿಡಪ್ಪ ನಾನು ನೋಡ್ಕೊಳ್ತೀನಿ ಅಂದಿರ್ತೀರಾ, ಏನು ಬರಲ್ಲ ಅಂತ. ನೀನು ನೋಡ್ಕೊಳ್ತೀನಿ ಅಂದೆ ತಾನೆ, ಈಗ ಮಾಡ್ಕೊಡು, ಅವೆಲ್ಲ ಗೊತ್ತಿಲ್ಲ ಅಂತ. ಬಿಡಪ್ಪ ನಾನು ಕೊಡ್ತೀನಿ, ಇವಾಗ ಆಗಲಿಲ್ಲ ಅಂದರೆ ನಾನು ಕೊಡ್ತೀನಿ ಬಿಡು ಹಂಗಾರೆ ಅಂತ. ನನಗಾಗಲ್ಲ ಕೊಡು ಹಂಗಾರೆ ಈಗ ಅಂತ. ಅಂದರೆ ಏನೋ ಒಂದು ನಾರ್ಮಲಾಗಿ ನೀವು ಒಂದು ಮಾತು ಕೊಟ್ಬಿಡ್ತೀರಿ. ನೀವು ಸುಮ್ಮನೆ ಮಾತಾಡೋವಾಗ ಸುಮ್ಮನೆ ಹೀಗೆ ಕೊಟ್ಟಂಥ ಮಾತನ್ನು ಕೂಡ ಅದನ್ನೇ ಗಟ್ಟಿ ಹಿಡ್ಕೊಂಡು ಆಡಿದ ಮಾತಿಗೆ ತಪ್ಪಂಗಿಲ್ಲ, ನೀನು ಮಾತಾಡಿದೆ ಈಗ ಮಾಡ್ಕೊಡ್ಬೇಕಷ್ಟೇ ಅನ್ನೋ ಥರ ನಿಮ್ಮನ್ನು ಒಂಥರ ಈಗ ಏನೋ ಒಂದು ಇದರಲ್ಲಿ ಸಿಗಾಕ್ಸ್ಬಿಡ್ತಾರೆ ನಿಮ್ಮನ್ನು, ಆಯ್ತಲ್ವ? ನಿಮ್ಮನ್ನು ಸಿಗಾಕ್ಸ್ಬಿಟ್ಟು ಮಾತಲ್ಲಿ ಸಿಗಾಕ್ಸ್ಬಿಟ್ಟು ನಿಮಗೆ ಅದು ಏನಂತ ಹೇಳ್ತಾರೆ, ನಿಮಗೆ ಲಾಸ್ ಮಾಡಿಸ್ತಾರೆ ಅವರು. ನಿಂಗೆ ಲಾಭ ನನಗೆ ಗೊತ್ತಿಲ್ಲ ನೋಡಪ್ಪ ನಂಗೆ ಗೊತ್ತಿಲ್ಲ, ಮಾತು ಕೊಟ್ಟಿದ್ದೆ ತಾನೇ ಮಾಡಿಕೊಡಷ್ಟೇ. ಆಮೇಲೆ ಇಲ್ಲ ಮಾತು ತಪ್ಪಿದವರು ಅಂತ ಆಗ್ಬಿಡ್ತದೆ. ಆಮೇಲೆ ಮರ್ಯಾದೆ ತೆಗೆದುಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಏನೋ ಒಂದು. ಸೊ ಇದೇನಾಗುತ್ತೆ ನಿಮಗೆ, ಅಯ್ಯೋ ಮಾತು ಕೊಟ್ಬಿಟ್ಟೆ, ಮಾತು ಕೊಡ್ದೋಗಿದ್ದರೆ ನಾನು ಮಾಡಿಕೊಡ್ತಿರಲಿಲ್ಲ, ಈಗ ನಂಗೆ ಲಾಸ್ ಆದರೂ ಪರವಾಗಿಲ್ಲ, ಮಾತು ಕೊಟ್ಟಿದ್ದರಿಂದ ನಾನು ಮಾಡಲೇಬೇಕು. ಒಂಥರ ಬಿಸಿ ತುಪ್ಪ, ಉಗಿದ್ರೆ ತುಪ್ಪ ವೇಸ್ಟ್ ಆಗುತ್ತೆ, ನುಂಗಿದ್ರೆ ಗಂಟಲು ಸುಟ್ಟೋಗುತ್ತೆ ಅಂತ. ವಿಚಿತ್ರವಾದ ಪರಿಸ್ಥಿತಿ. ಆದರೆ ಯಾವುದೇ ಪರಿಸ್ಥಿತಿ ಇರಲಿ, ನಿಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಿ ಪರಿಹಾರ ಇದೆ. ಆ ಪರಿಹಾರವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಡಿಸೆಂಬರ್ 20ನೇ ತಾರೀಕು ಶನಿವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಿಮ್ಮ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದೆಲ್ಲ ಪರಿಹಾರಕ್ಕೋಸ್ಕರವಾಗಿಯೇ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಬಗಳಾಮುಖಿ ಹೋಮ ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥದ್ದು. ನಿಮಗೋಸ್ಕರ ಈ ಮಾರ್ಗಶೀರ್ಷ ಅಮಾವಾಸ್ಯೆ 20ನೇ ತಾರೀಕಿನ ದಿವಸ ಮಾಡ್ತಾ ಇದ್ದೇವೆ, ಶನಿವಾರದ ದಿವಸ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ನಿಮ್ಮೆಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆಗಳೆಲ್ಲ ಪರಿಹಾರವಾಗಬೇಕು ಅಂತ. ಅದರಲ್ಲಿ ಬಹಳ ವಿಶೇಷವಾಗಿ ಅವತ್ತು ಕೇತು ಜಯಂತಿ, ಆದ್ದರಿಂದ ಮಹಾಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಕೇತು ಅಂದರೆ ಕಿರಿಕಿರಿ, ನಿಮ್ಮ ಏನು ದಿನನಿತ್ಯದ ಕೆಲಸಗಳಲ್ಲಿ ದಿನಾ ಕಿರಿಕಿರಿ ಆಗ್ತಾ ಇದೆ, ಬಹಳ ಕಿರಿಕಿರಿ ಆಗ್ತದೆ ಗುರುಗಳೇ ಅಂತ, ಅಥವಾ ಎಲ್ಲ ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ವಿಘ್ನಗಳು ಉಂಟಾಗ್ತಾ ಇದೆ, ನಿರ್ವಿಘ್ನವಾಗಿ ಏನು ಆಗ್ತಾ ಇಲ್ಲ, ಎಲ್ಲ ಒಂದು ಅಡ್ಡಿ ಆತಂಕ, ಬರೇ ಅಡ್ಡಿ ಆಗ್ತಾ ಇದೆ, ಯಾವ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತಿರಲ್ಲ. ಆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಕೇತು ಅನುಗ್ರಹವಾಗಬೇಕಾಗ್ತದೆ. ಸೊ ಅವತ್ತಿನ ದಿವಸ ಕೇತು ಜಯಂತಿ ಇರೋದ್ರಿಂದ ನಾವು ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದೃಷ್ಟಿ ದೋಷಗಳೆಲ್ಲ ಪರಿಹಾರ, ಯಾಕಂದ್ರೆ ಕೇತುವಿಂದ ದೃಷ್ಟಿಗೂ ಸಂಬಂಧಪಟ್ಟಂಥವನಾಗಿರ್ತಾನೆ. ಅದರಿಂದ ಕುದೃಷ್ಟಿ ಪರಿಹಾರ ಹೋಮ
ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ದೃಷ್ಟಿ ದೋಷ ಅಂತೂ ನಿಮಗೆ ಗೊತ್ತೇ ಇದೆ. ಅದನ್ನು ಎಂತ ಹೇಳ್ತೀವಿ, ನಿಮಗೆ ಮನುಷ್ಯನ ಹಿಡ್ಕೋಬೋದು, ಮನುಷ್ಯನ ಮನಸ್ಸನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಅಂತ. ಸೊ ಕೆಲವರು ನಿಮ್ಮನ್ನು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಿಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ಒಂದಿಷ್ಟು ಮಾಟ ಮಂತ್ರ ಮಾಡಿಸಿ ಯಾಕೆ ನಿಮಗೆ ದೃಷ್ಟಿ ಮಾಡ್ತಾರೆ, ಕೆಲವು ಮನಸ್ಸಲ್ಲೇ ಕೊರಗ್ತಾ ಇರ್ತಾರೆ ನೀವು ಅಭಿವೃದ್ಧಿ ಆದ್ರಿ ಅಂತ, ನಿಮಗೆ ದೃಷ್ಟಿ ಆಗುತ್ತೆ. ಹೀಗೆ ಆ ದೃಷ್ಟಿಯ ದೋಷದಿಂದಾಗಿ ಬಹಳಷ್ಟು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಉದ್ಯೋಗ ಇರಬಹುದು, ವಿವಾಹ ಇರಬಹುದು, ಬೇರೆ ಬೇರೆ ಅವಕಾಶ ಇರಬಹುದು, ಹಣಕಾಸು, ವ್ಯಾಪಾರ, ದೃಷ್ಟಿ ದೋಷದಿಂದಾಗಿ ಬಹಳಷ್ಟು ಕಳ್ಕೊಂಡಿರ್ತೀರಿ ನೀವು. ಸೊ ನೀವು ಕಳ್ಕೊಂಡಿದ್ದನ್ನ ಅಲ್ಲಿಗೆ ಸ್ಟಾಪ್ ಆಗಬೇಕು, ಕಳ್ಕೊಂಡಿದ್ದನ್ನ ಮళ్ళీ ಪಡ್ಕೊಳ್ಳೋಂಗಾಗಬೇಕು, ಒಳ್ಳೆ ರೀತಿಯಲ್ಲಿ ಆಗಬೇಕು, ದೃಷ್ಟಿ ದೋಷ ಪರಿಹಾರ ಆಗಬೇಕು. ಆದ್ರಿಂದಲೇ ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಹೋಮಗಳಲ್ಲಿ ಬಹಳ ವಿಶೇಷವಾಗಿ ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಬಗಳಾಮುಖಿ ರಕ್ಷಾ ಕವಚ. ಇಷ್ಟು ಒಂದು ಅದ್ಭುತವಾದಂತಹ ಅಷ್ಟಧಾತುವಿನ ಈ ಯಂತ್ರವನ್ನ ನೀವು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೆ ಲೈವ್ ಅಲ್ಲಿ ಅವತ್ತಿನ ದಿವಸ 20ನೇ ತಾರೀಕು ಶನಿವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು, ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಇರಬಹುದು, ಕುದೃಷ್ಟಿ ಪರಿಹಾರ ಹೋಮ ಇರಬಹುದು, ವಿಶೇಷವಾದಂತಹ ಕೇತುಶಾಂತಿ ಹೋಮ ಇರಬಹುದು, ಸ್ವಯಂವರ ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲದನ್ನೂ ಸಹ ನೀವು ಲೈವ್ ಆಗಿ ನೋಡ್ತೀರಾ. ಈ ಒಂದು ವಿಶೇಷವಾದಂತಹ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳಲ್ಲಿಟ್ಟು ಎನರ್ಜೈಸ್ ಮಾಡ್ತೇವೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಪ್ರಸಾದವನ್ನ, ಯಂತ್ರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ದಾಂಪತ್ಯ ಬಾಧೆ, ವಿವಾಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದೃಷ್ಟಿ ದೋಷಗಳು, ಕೋರ್ಟು ಕಚ್ ಯಾವುದೇ ಸಮಸ್ಯೆ ಇರಲೂ ಸಹ ಅದು ಪರಿಹಾರವಾಗಲಿ. ಈ ಯಂತ್ರವನ್ನು ನಿಮ್ಮ ಜೊತೆಗೆ ಇಟ್ಕೊಂಡಿರಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹಾಗೂ ಹಲವಾರು ಜನಕ್ಕೆ ಈ ವಿಚಾರ ಗೊತ್ತಾಗಬೇಕು. ದಯವಿಟ್ಟು ನೀವು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡೋಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳನ್ನ ನಾನು ಓದ್ತಾ ಇರ್ತೇನೆ, ಸಾಧ್ಯವಾದಷ್ಟು ನಾನು ಅದನ್ನು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.